ಸ್ನೇಹಿತರೆ, ಚಂಗೀಸ್ ಖಾನ್ ಮತ್ತು ತಿಮ್ಮೂರ್ನಂತಹ ರಕ್ತಪಿಪಾಸು ಆಕ್ರಮಣಕಾರರ ವಂಶದಲ್ಲಿ ಅಕ್ಟೋಬರ್ 15, 1541 ಜನಿಸಿದ ಮುಹಮ್ಮದ್ ತನ್ನ ಸಾಮ್ರಾಜ್ಯ ವಿಸ್ತರಣೆ ಹಾಗೂ ಆಳ್ವಿಕೆಯ ಕಾರ್ಯವೈಖರಿಯಿಂದ ಅಕ್ಬರ್ ಅಂದರೆ ಮಹಾನ್ ಎಂಬ ಹೆಸರು ಪಡೆಯುತ್ತಾನೆ. 1556 1605 ಆಳಿದ ಅಕ್ಬರ್ ಸಿಂಹಾಸನವೇರಿದಾಗ ಕೇವಲ 13 ವರ್ಷ ವಯಸ್ಸಾದರೂ ಮುಘಲ್ ಸಾಮ್ರಾಜ್ಯದ ಸರ್ವಶ್ರೇಷ್ಠ ದೊರೆಯಾಗಿ ಚರಿತ್ರೆಯಲ್ಲಿ ಪರಿಗಣಿತನಾಗಿದ್ದಾನೆ. ಇತಿಹಾಸದ ಅತ್ಯಂತ ಬುದ್ಧಿವಂತ, ಮಾನವೀಯ, ಸುಸಂಸ್ಕೃತ ಹಾಗೂ ಜಾತ್ಯತೀತ ಸಾಮ್ರಾಟರಲ್ಲಿ ಒಬ್ಬನಾಗಿದ್ದ. 1605 ಸೆಪ್ಟೆಂಬರ್ನಲ್ಲಿ ಅಕ್ಬರ್ ಅಸ್ವಸ್ಥನಾದ. ಆರೋಗ್ಯ ಸುಧಾರಿಸದೆ ನರಳುತ್ತಲೇ ಕಣ್ಣೀರಿಡುತ್ತಲೇ ಅಕ್ಬರ್ ತನ್ನ ಮೊಮ್ಮಗ ಖುಸಾರೋನನ್ನ ತನ್ನ ಉತ್ತರಾಧಿಕಾರಿಯಾಗಿ ಪಟ್ಟ ಕಟ್ಟಿ ಅಕ್ಟೋಬರ್ 27, 1605 ನಿಧನ ಹೊಂದಿದ.